ಎಲ್ರಿಗೂ ಜೈ ಭೀಮ್ ಸರ್. ಇವತ್ತು ಕೆಜಿಎಫ್ ತಾಲೂಕಿನಲ್ಲಿ ಜಾತಿ ಪ್ರಕರಣಗಳು ಹೆಚ್ಚಾಗಿ ಜಾತಿ ಕದ್ದು ಬೇರೆ ಜಾತಿ ಸವಲತ್ತುಗಳು ಪಡೆಯೋದ್ರಲ್ಲಿ ಬಹಳ ನಿಶ್ಚಿಮರಾಗ್ಬಿಟ್ಟವ್ರು ಕೆಜಿಎಫ್ ಅಲ್ಲಿ. ಅದರ ವಿರುದ್ಧವಾಗಿ ಹೋದ್ಸರಿ ಒಂದು ಪ್ರಕರಣವನ್ನ ಬಯಲಿಗೆಳೆದಿದ್ವಿ. ಅದು ಜಿಲ್ಲಾಧಿಕಾರಿಗಳ ಆದೇಶ ಕೂಡ ಕೊಟ್ಟಿದ್ರು. ಈಗ ಸುಪ್ರೀಂ ಹೈಕೋರ್ಟ್ ತಡೆ ಕೊಟ್ಟು ಮತ್ತೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈಗ ತದನಂತರ ಈಗ KN ಅಶ್ವತ್ಥಯ್ಯ ಅಂತ ಇವರು ಬಂದು ಜಾತಿನೇ ಇಲ್ಲದಂತವ್ರು ಇವರಲ್ಲ. ಯಾಕಪ್ಪ ಅಂದ್ರೆ ಜಾತಿನ ಒಬ್ಬ DC ಹತ್ರ ಜಾತಿ ಪ್ರಕರಣ ಸರ್ಟಿಫಿಕೇಟ್ ಬೇಕಾದ್ರೆ DC ಹತ್ರ ಮೆಮೋರಣ ತಗೋಬೇಕು. ಇಷ್ಟೆಲ್ಲ ಆದ್ರೂ ಸಹ KN ಅಶ್ವತ್ಥಯ್ಯ ಅಂದ ವ್ಯಕ್ತಿ ಮುಂಡಾಲ ಅಂತ SC ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂತಾರೆ. ನಾವ್ ಹೇಳ್ತಾ ಇರೋದು KN ಅಶ್ವತ್ಥಯ್ಯನವರು ತಗೊಂಡಂತ ಅವ್ರ ತಾತ ಅವರು ಚಿನ್ನಪ್ಪ ಅಂತ ಒಬ್ಬ ಶಾಸಕರು ಇಲ್ಲಿ ಕೋಲಾರ KGF ನಲ್ಲಿ. ಆ ಶಾಸಕರು ತೆಗೆದುಕೊಂಡಂತ ಶಾಸಕ ಸ್ಥಾನವನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಇವರು ಮಂಡಾಲ ಜಾತಿಗೆ ಬರೋದಿಲ್ಲ ಅಂತ ವಜಾ ಮಾಡಿದ್ರೆ ಇವರು ಮಂಡಾಲ ಅಂತ ತಿದ್ದುಪಡಿ ಮಾಡ್ಕೊಳ್ತಾರೆ. ಈಗ ಸ್ಕೂಲ್ ದಾಖಲೆಗಳಲ್ಲಿ ಏನು ಇವ್ರು ತಿದ್ದುಪಡಿ ಮಾಡ್ತಾರೆ ಅದನ್ನ ಮುಖ್ಯೋಪಾಧ್ಯಾಯರು ಸರ್ಟಿಫೈಡ್ ಕಾಪಿ ಕೊಡ್ತಾರೆ. ಈಗ ಏನು ಅಶ್ವತ್ಥಯ್ಯನವ್ರ ಕೇಸ್ ಇತ್ತು, ಅಶ್ವತ್ಥಯ್ಯ ಜಾತಿ ಪ್ರಕರಣ ಸರ್, ಅದು ಕೂಲಂಕುಷವಾಗಬೇಕು. ನಮ್ಮ ಡಿಮ್ಯಾಂಡ್ ಇರೋದೇನಪ್ಪಾ ಅಂದ್ರೆ ಒಬ್ಬ ತಹಶೀಲ್ದಾರ್ ರಿಪೋರ್ಟ್ ಕೊಡೋದು, ಒಬ್ಬ ಮುಖ್ಯೋಪಾಧ್ಯಾಯ ರಿಪೋರ್ಟ್ ಕೊಡೋದು, ಒಬ್ರು VA RI ರಿಪೋರ್ಟ್ ಕೊಡೋದನ್ನ ಡಿಫರೆಂಟ್ ಆಗಿ ಕೊಡೋದು ಬೇಡ ಅಂತ. ಅಶ್ವತ್ಥಯ್ಯನವರು ಜಾತಿ ಕದ್ದಿದ್ರೆ ಆ ಜಾತಿನ ಇಡೀ ವಂಶ ಪರಂಪರೆಯಾಗಿ ಎಲ್ಲಾ ಮಕ್ಕಳು ಸರ್ಟಿಫಿಕೇಟ್ಗೂ ಅಲ್ಲಿರ್ಬೇಕು, ಏಕಕಾಲದಲ್ಲಿ ಎಲ್ಲಾ ವಜಾ ಆಗ್ಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಏನಂದ್ರೆ ನಾನು ನಿಮ್ಗೆ ಹೇಳೋದು ಆಲ್ರೆಡಿ DC ಅವರ ಹಂತದಲ್ಲಿ ಇದು ವಿಚಾರಣೆ ಹಂತದಲ್ಲಿ ಇದೆ. ಹೌದು, ಇದೇ ರಿಪೋರ್ಟ್ಸ್ ನಾವು ಕಾನ್ಫಿಡೆನ್ಶಿಯಲ್ ನಾವು ಕೊಡೋದು ಜವಾಬ್ದಾರಿ ನಮ್ದು ಸರ್. ಕರೆಕ್ಟ್. ಬಗ್ಗೆ ನಾವು ಪಬ್ಲಿಕ್ ಅಲ್ಲಿ ಮಾತಾಡೋದು ಎಷ್ಟು ಸರ್, ನೀವು ಪಬ್ಲಿಕ್ ಮಾತಾಡ್ತಿರೋ ಬಿಡ್ತಿರೋ ಪ್ರಶ್ನೆ ಅಲ್ಲ. ಏನು ಜಾತಿ ಕದ್ದ ಇವರು ಅಶ್ವತ್ಥಯ್ಯನವ್ರ ಮೇಲೆ ಸೂಕ್ತವಾಗಿ ವರದಿ ಕೊಡಬೇಕು. ಕುಟುಂಬಸ್ಥರ ಎಲ್ಲರೂ ವ್ಯವಹಾರಗಳನ್ನ ಕರೆಕ್ಟ್ ಆಗಿ ಸ್ಪಂದನೆ ಮಾಡಿ ಅವರ ವಿರುದ್ಧವಾಗಿ ಆಗ್ತಿರೋ ಪರವಾಗಿ ಪ್ರಶ್ನೆ ಅಲ್ಲ, ಕೂಲಂಕುಷ ಪರಿಶೀಲನೆ ಮಾಡಿ ಎಲ್ಲಾ ಸ್ಕೂಲ್ ದಾಖಲೆಗಳು ಮತ್ತು ತಹಶೀಲ್ದಾರ್ ಕೊಟ್ಟಿರೋ ದಾಖಲೆಗಳನ್ನ ಎಲ್ಲಾ ಅವರು ಸವಲತ್ತುಗಳು ತಗೊಂಡೋದು, ವಿದ್ಯಾಭ್ಯಾಸ ಮಾಡೋದು, ಎಲ್ಲಾ ರಿಪೋರ್ಟ್ ಅನ್ನ ಏಕಕಾಲದಲ್ಲಿ ಮಂಡಿಸಬೇಕು ಅಂತ ತನ್ನ ಮನವಿ ಸರ್. ಅಷ್ಟು ಕೊಟ್ಟಿದ್ದೀನಿ ಸರ್. ಈಗ ಒಟ್ಟು ಒಂದು ಸೂಕ್ತವಾದ ವರದಿ ಹಾಕಿ ಪ್ಲೀಸ್. ವಾಸ್ತವಾಂಶ ಯಾಕಂದ್ರೆ ಸುಪ್ರೀಂ ಕೋರ್ಟ್ 96ರಲ್ಲಿ ವಜಾ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೊಟ್ಟಿದ್ರಿ 87ರಲ್ಲಿ ಹೈಕೋರ್ಟ್ ವಜಾ ಆಗ್ತದೆ. 87 ಹೈಕೋರ್ಟ್ ವಜಾ ಆಗ್ತದೆ. ಮುಖ್ಯೋಪಾಧ್ಯಾಯರು ಇವ್ರು ಜಾತಿ ಕದ್ದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಆಧರಿಸಿ ವಂಶ ಪರಂಪರೆ ಮಕ್ಕಳ ವಿದ್ಯಾಭ್ಯಾಸದೆಲ್ಲ ಕೂಡ ಮಂಡಿಸಬೇಕಂತ ನಮ್ಮ ಮನವಿ. ಪರಿಶೀಲನೆ ಮಾಡಬೇಕಂತ ನಮ್ಮ ಜಿಲ್ಲಾ ಜಾಗೃತಿ ಸಮಿತಿಗ ಮತ್ತೆ ಇದು ಪರಿಶೀಲನಾ ಸಮಿತಿ ಕೂಡ ನಾವು ಅರ್ಜಿ ಕೊಟ್ಟಿದ್ದೀವಿ. ಆ ಅರ್ಜಿನ ಹಿಂದಿನ ತಹಶೀಲ್ದಾರ್ ಅವರು ವರದಿನ ತಿರುಚಿಕೊಟ್ಟಿದ್ರು. ಅದನ್ನ ಸರಿ ಮಾಡ್ಬೇಕಂತ ADGP ಮತ್ತು ಇವರು ಚೀಫ್ ಸೆಕ್ರೆಟರಿಗೆ ನಾವು ಅರ್ಜಿ ಕೊಟ್ಟಿದ್ವಿ. ಅದು ಈಗ DC ಆಫೀಸ್ಗೆ ಬಂದಿದೆ. ಅದೆಲ್ಲ ಈಗ ನಾನು ಹೇಳೋದಿಷ್ಟೇ, KN ಅಶ್ವತ್ಥಯ್ಯನವರು ಮಂಡಾಲನ ಅಂತ ತೃಪ್ತಿ ಆಗ್ಬೇಕು. ಯಾಕಂದ್ರೆ ಇವರು ಮಂಡ್ರು ಅಲ್ಲ ಅಂತ ಅದೇ ಮುಂಡಾಲ ಅಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಜೂಮ್ ಮಾಡಿ ತೋರಿಸ್ಕೊಂಡ್ಬಿಡಿ. ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ 96ರಲ್ಲಿ. 87ರಲ್ಲಿ ಅವರು ಜಾತಿಗೆ ಬರಲ್ಲ ಅಂತ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕೂಡ ಆದೇಶ ಆಗಿದೆ. ಮತ್ತೆ ಮುಖ್ಯೋಪಾಧ್ಯಾಯರು ಸಂತಿಕಲ್ಲಹಳ್ಳಿ ಚಿಂತಾಮಣಿ ತಾಲೂಕು ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇವರು ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಜಾತಿನ ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗಿದ್ರು ಸಹ ಒಬ್ಬ ಅಧಿಕಾರಿ ಹೇಳ್ತಾರೆ ಈ ಸ್ಕೂಲ್ ದಾಖಲೆಮೆಂಟ್ ಅಲ್ಲಿ ನೀವು ಕನ್ಸಿಡರ್ ತಗೊಂಬೇಡಿ ಅಂತ ಕೇಳ್ತಾರೆ. ಅಲ್ಲ ಸ್ವಾಮಿ, ಒಬ್ಬ ಜಾತಿ ಕದ್ದಾಗ ಅವ್ನು ಮೆನ್ಷನ್ ಮಾಡೋದೇ ಈ ಸ್ಕೂಲ್ ನಲ್ಲಿ ಹುಟ್ಟಿದಾಗ. ಯಾರು ಕೂಡ ಹುಟ್ಟಿದಾಗ ಜಾತಿ ಇಟ್ಕೊಂಡು ಯಾರು ಬರೋದಿಲ್ಲ. ಈಗ ಈ ಸ್ಕೂಲ್ ದಾಖಲೆಮೆಂಟ್ ನೀವು ಪ್ರೂವ್ ಮಾಡಕ್ ಆಗೋದಿಲ್ಲ ಅನ್ನಂಗಿದ್ರೆ ಯಾರ ಮನೆಯಲ್ಲಿ ಅದು ಜೀತ ಮಾಡ್ತಾ ಇರ್ತಾರಲ್ಲ, ಆ ಜೀತದವ್ರು ಏನಾದ್ರು ಬರ್ಕೊಡ್ತಾರ? ಒಬ್ಬ ಅಧಿಕಾರಿ ಹೇಳೋ ಮಾತಾ ಇದು. ಜಾತಿ ಪ್ರಕರಣವನ್ನ ಅತಿ ಹೆಚ್ಚಾಗಿ ಕದ್ದಿತಾ ಇರೋದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ KGF ತಾಲೂಕು ಅತಿ ಹೆಚ್ಚಾಗಿದೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ DSS ಹೋರಾಟ ಮಾಡಿದ್ರೆ ಪಾಪ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಏನಿವರು ಮುನ್ರತ್ನಮ್ಮ ಅಂತ ಪಾಪ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಿರಲ್ಲ ನೀವೆಲ್ಲ ಸೇರಿ,
ಅಲ್ರಿ, ಜಾತಿ ಕದ್ದೋರೇ ತಪ್ಪು ಅಂತ ಹೇಳಿದ್ರೆ ಜಾತಿ ಕದ್ದ ಮೇಲೆ ಇನ್ನೊಬ್ಬ ಜಾತಿ ಮೇಲೆ ಅಟ್ರಾಸಿಟಿ ಆಗ್ತಿರಲ್ಲ, ನಿಮ್ಗೇನು ಮಾನವೀಯತೆ ಇದೆಯಾ ಅಶ್ವತ್ಥಯ್ಯನವ್ರೆ? ಅವ್ರ ಮಕ್ಳು ಹೇಳ್ತಾರೆ, ಒಬ್ಬ ಡಾಕ್ಟರ್ ಅವ್ರೆ, ಒಬ್ಬ ಇಂಜಿನಿಯರ್ ಅವ್ರೆ, ಇನ್ನೊಬ್ರು LIC ಕೆಲಸದಾಗ ಅವ್ರೆ, ಸ್ಟೇಟ್ ಆಫೀಸ್ ಕೆಲಸ ಅಂತ ಹೇಳ್ತಾರೆ. ಇವರೆಲ್ಲಾ ಕೂಡ ಸರ್ಟಿಫಿಕೇಟ್ಗಳು ರದ್ದಾಗಬೇಕು. ಏಕಕಾಲಕ್ಕೆ ರಿಪೋರ್ಟ್ ಕೊಡ್ಬೇಕು ತಹಶೀಲ್ದಾರ್ ಅವರು, ಏಕಕಾಲಕ್ಕೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲಾ ಜಾತಿ ಸರ್ಟಿಫಿಕೇಟ್ ಕೂಡ ರದ್ದಾಗಬೇಕು. ಇವತ್ತು ಕರ್ನಾಟಕ ದಲಿತ ಸಂಸ್ಥೆನೆ ಬಂದು ತಹಶೀಲ್ದಾರ್ ಮೆಮೊರಾಂಡಮ್ ಕೊಟ್ಟಿದೀವಿ, ನಿನ್ನೆ ಜಿಲ್ಲಾಧಿಕಾರಿಗಳ ಮೆಮೊರಾಂಡಮ್ ಕೊಟ್ಟಿದೀವಿ. ಜಾತಿ ಪರಿಶೀಲನಾ ಸಭೆಯ ಅಧ್ಯಕ್ಷ ಆದಂತ ಮೂರ್ತಿ ಅವರು ಡಿಸ್ಟ್ರಿಕ್ಟ್ ಆಫೀಸ್ ಬಂದಿದ್ದಾಗ ಅಲ್ಲಿ ಕೂಡ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಅಶ್ವತ್ಥಯ್ಯನವರ ಕದ್ದಿರೋಂಥ ಜಾತಿನ ಯಾವತ್ತು ಕೂಡ ಅವರು ಜೈಲಿಗೆ ಕಳಿಸ್ಬೇಕು, ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಂತ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ನಾನು ಒತ್ತಾಯಿಸ್ತೀನಿ. ಜೈ ಭೀಮ್, ಜೈ ಭಾರತ್.